ರಾಯಚೂರು ಜಿಲ್ಲೆಯ ಸಿರವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷಣಾ ಸಮಿತಿ ಒಕ್ಕೂಟದ ಮುಖಂಡರು ಮಾಜಿ ಸಚಿವರಾದ ಕೆ ಶಿವನಗೌಡ ನಾಯಕ ಅವರು ಚಿತ್ರದುರ್ಗದಲ್ಲಿ ಎಸ್ಟಿ ಸಮುದಾಯದ ಹಕ್ಕು ಮೀಸಲಾತಿಗಾಗಿ ನಡೆಸಿದ ಹೋರಾಟದಲ್ಲಿ ಪರಿಶಿಷ್ಟರಿಗೆ ರಾಜ್ಯ ಸರ್ಕಾರ ಅನ್ಯಾಯವನ್ನು ಮಾಡುತ್ತಿದೆ. ಅದನ್ನು ಖಂಡಿಸುತ್ತಾ ಆ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಸಚಿವರಾದ ಎಸ್ಟಿ ಮಹದೇವಪ್ಪ ಅವರ ಈ ರೀತಿ ಮಾಡುತ್ತಾರೆ ಎಂದುಕೊಂಡಿರಲಿಲ್ಲ ಎಂಬ ಹೇಳಿಕೆಯನ್ನು ಇಟ್ಟುಕೊಂಡು ಮಾಜಿ ಸಚಿವರ ಮೇಲೆ ದಾಖಲಿಸಿರುವುದು ಸೂಚನೆಯ ಸಂಗತಿಯಾಗಿದೆ. ರಾಜ್ಯದಲ್ಲಿ ಎಸ್ಎಸ್ಪಿ ಟಿಎಸ್ಪಿ ಅನುದಾನವನ್ನು ಬೇರೆ ಇಲಾಖೆಗೆ ಉಪಯೋಗಿಸಿಕೊಳ್ಳುತ್ತಿರುವುದು ಖಂಡನೀಯವಾಗಿದ್ದು, ಇದನ್ನು ಹೇಳುವಾಗ ನಮ್ಮ ಆಡು ಭಾಷೆಯಲ್ಲಿ ಮಾತನಾಡಿದ್ದಾರೆ ಹೊರತು ಅವರಿಗೆ ಕೆಟ್ಟ ಪದದಲ್ಲಿ ಮಾತನಾಡಿಲ್ಲ ಎಂಬ ಹೇಳಿಕೆಯನ್ನು ನೀಡಿದರು. ಎಫ್ಐಆರ್ ಕೂಡಲೇ ರದ್ದುಪಡಿಸಬೇಕು, ಇಲ್ಲದಿದ್ದರೆ ಕರ್ನಾಟಕದಾದ್ಯಂತ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಸೆಪ್ಟಿಕ್ ಟ್ಯಾಂಕ್ ತುಂಬಿದೆಯಾ? ಚಿಂತಿಸಬೇಡಿ. ರಾಯಚೂರು, ದೇವದುರ್ಗ, ಲಿಂಗಸೂರು, ಸಿಂಧನೂರು, ಮಾನ್ವಿ, ಸಿರವಾರ, ಅರಕೇರ, ಮಸ್ಕಿ ಮತ್ತು ಇನ್ನಷ್ಟು ಪ್ರದೇಶಗಳಲ್ಲಿ ರಾಯಚೂರು ಜಿಲ್ಲೆಯಾದ್ಯಂತ ಒಂದು ಕರೆ ಮಾಡುವ ಮೂಲಕ ನಮ್ಮ ತಂಡ ನಿಮ್ಮ ಮನೆಗೆ ಬಂದು ಸೆಪ್ಟಿಕ್ ಟ್ಯಾಂಕ್ ಯೋಗ್ಯ ಬೆಲೆಗೆ ಕ್ಲೀನ್ ಮಾಡುತ್ತದೆ. ಸೇವೆಗೆ ಆಸಕ್ತರು ಸ್ಕ್ರೀನ್ ಮೇಲೆ ನೀಡಿರುವ ನಂಬರ್ಗೆ ತಕ್ಷಣವೇ ಕರೆ ಮಾಡಬಹುದು. ಮಾಲೀಕರು ಪರಶುರಾಮ, ಸಿರವಾರ. ಸನ್ಮಾನ್ಯ ಶಿವನಗೌಡ ನಾಯಕ ಮಾಜಿ ಸಚಿವರು ಇವರ ಮೇಲೆ ಹೂಡಿರುವ FIR ಅನ್ನು ರದ್ದುಪಡಿಸುವ ಕುರಿತು. ಯಾಕಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯವಾದಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮುಖಂಡರುಗಳಾಗಲಿ, ಆ ಸಮಾಜದ ಸಾರ್ವಜನಿಕರಾಗಲಿ ಮತ್ತು ಆ ಸಮಾಜದ ಶಾಸಕರು, ಮಂತ್ರಿಗಳು ಎಲ್ಲರೂ ಕೇಳುವಂಥ ಪ್ರಶ್ನೆ ಇದಾಗಿರ್ತದೆ. ಯಾಕಂದರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಕೆಲವೊಂದು ಭಾಷೆಗಳು ಅವು ಮಾತಾಡಿದರೆ ತಪ್ಪಾಗಿ ಕಾಣ್ತವೆ. ಕಡೆ ಬೆಂಗಳೂರು ಕಡೆಗೆ ಇಲ್ಲಿ ಮಾತಾಡೋದು ಏನು ನಮ್ಮದು ಬಳ್ಳಾರಿ, ಕೊಪ್ಪಳ ಈ ಕಡೆಗೆಲ್ಲ ನಾವು ಆಡು ಭಾಷೆಯಲ್ಲಿ ಸ್ವಲ್ಪ ಹೊರಟಾಗಿರ್ತದೆ. ಆ ಹೊರಟಾಗಿರುವ ಆಡು ಭಾಷೆಯನ್ನೇ ಕಪಾಳ ಮೋಕ್ಷ ಅಂತ ಅಂದಿರೋ ಮಾಡ್ಬೋದಾಗಿತ್ತು ಅಂತ ಏನು ಅಂದಿದ್ರು. ಅದಕ್ಕಾಗಿ ಇದು ತಪ್ಪು ಹೇಳಿಕೆ ಕೊಟ್ಟರೆ ಈ ಥರ ಅವಮಾನ ಆಗಿದೆ ಅಂತ ಏನು ಅವ್ರ ಮೇಲೆ FIR ಮಾಡಿರಿ, ಅದು ದಯವಿಟ್ಟು ರದ್ದುಗೊಳಿಸಬೇಕು. ಅವರು ಆಡಿದ ಮಾತುಗಳು ತಮ್ಮ ವೈಯಕ್ತಿಕ ಅಲ್ಲ, ಸಮಾಜದಲ್ಲಿ ಅಂದರೆ ಒಳ ಮೀಸಲಾತಿ ಕೇಳುವಂಥ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯಗಳಾಗ್ತಾ ಇದ್ದಾವೆ. ಅದು ಏನು ದಾಖಲು ಮಾಡ್ತಾ ಇದ್ದಾರಲ್ಲ, ಇದನ್ನು ನಾವು ಖಂಡಿಸಿ ಇವತ್ತಿನ ದಿನ ನಾವು ಪತ್ರಿಕಾಗೋಷ್ಠಿ ಏನು ಮಾಡ್ತಾಯಿದ್ದೀವಿ. ಇದು ಜಾತಿಗಳ ಮಧ್ಯೆ ಒಂದು ವಿಷಬೀಜ ಬಿತ್ತತಕ್ಕಂಥ ಕೆಲಸ. ಒಬ್ಬ ಯಾವ ಸಾಮಾನ್ಯ ವ್ಯಕ್ತಿ ಕೂಡ ಒಂದು ಕೇಳುವಂಥ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಒಂದು ಸ್ಪೀಚಲ್ಲಿ ಒಂದು ಮಾತಾಡ್ತಕ್ಕಂಥದ್ದು ಸಹಜ. ಅದು ಯಾಕಂತ ಕೇಳಿದರೆ ಇಬ್ಬರು ದಲಿತರು ಆದಂಥ ಒಂದು ಇವು ಮಾಜಿ ಸಚಿವರು ಕೂಡ ನಮ್ಮ ಕೆ ಶಿವನಗೌಡ ನಾಯಕರು ಕೇಳ್ತಕ್ಕಂಥದ್ದು ಸಹಜ. ಅದನ್ನು ಬೇರೆ ರೀತಿಯಿಂದ ತಗೊಂಡೋಗಿ ಅದನ್ನು ಎಲ್ಲ ಸಮಾಜದಲ್ಲಿ ಒಂದು ಹೊಡಿತಕ್ಕಂಥ ಕೆಲಸ ಇದಾಗ್ತಾಯಿದೆ. ಇದು FIR-ಅನ್ನು ದಯವಿಟ್ಟು ಎಲ್ಲ ಹಿಂಪಡೆಯೋದು. ನಾವೆಲ್ಲ SC STಗಳು ಒಂದು, ನಾವು ಹಿಂದುಳಿದವರು ಒಂದು, ನಮ್ಮ ಒಂದು ಯಾಕಂತ ಕೇಳಿದರೆ ನಾವು ನಡೀತಕ್ಕಂಥ SC ST ಏನು ಅನುದಾನಗಳಿದ್ದಾವೆ ಅದನ್ನು ತಿಂದಾಕಂಥ ಕೆಲಸ ಈ ಸರ್ಕಾರ ಮಾಡಿದೆ. ಈ ಸರ್ಕಾರದಲ್ಲಿ ನಾವು ಏನು ಹಿಂದುಳಿದವರು ಏನಿದ್ದೀವಲ್ಲ, ಇದು ಒಂದು ಹಂತಕ್ಕೆ ಸರಿ ಆಗಿ ನಾವು ನಡಿಬೇಕನ್ನೋದೇ ಉದ್ದೇಶ. ಶಿವನಗೌಡರಿಗೆ ಯಾರಾದರೂ ಒಬ್ಬರು ಬೇರೆಯವರು ಏನಾದರೂ ಅಂದರೆ ಅದೇನಾದರೂ ಸರಿ ಇಲ್ಲ ಅಂತಂದಾಗ ನಾವು ಅವ್ರಿಗೆ ಸಪೋರ್ಟ್ ಮಾಡಲ್ಲ. ನಾವು ಶಿವನಗೌಡ ತಪ್ಪಂತಲೇ ಹೇಳ್ತೀವಿ. ನಾವು ಆ ಪ್ರಕಾರ ನಮ್ಮ ಮನಸ್ಥಿತಿಗಳು ಬರಬೇಕಾಗಿದೆ. ಇಲ್ಲಿ ಹೋರಾಟ ಇಲ್ಲ ಹಾಗಲ್ಲ. ಅದನ್ನು ತಾವು ದಯವಿಟ್ಟು ಯಾರು ಅದನ್ನು ಅಪಾರ್ಥ ಮಾಡ್ಕೋಬಾರ್ದು. ನಮ್ಮದು ಉದ್ದೇಶ ಇಷ್ಟೇ. ಅವರು HC ಮಹದೇವಪ್ಪ ಅವರು ಏನು ನಮಗೇನು ಬೇರೆ, ಅವರು ನಮ್ಮ ದಲಿತದ ಒಬ್ಬ ಒಳ್ಳೆಯ ಲೀಡರ್. ಅವರು ಕೂಡ ನಮಗೆ ಗೌರವ ಇದೆ. ಬಟ್ ಇಲ್ಲಿ ಬಂದಿರೋದು ಉದ್ದೇಶ ಈಗ ಅವರು ಏನೋ ಒಂದು FIR ಅವರು ನೇರವಾಗಿ ಮಾಡ್ತಾರಂತಲ್ಲ, ಅವರ ಹಿಂಬಾಲಕರಾಗಲಿ ಇನ್ನೊಬ್ಬರಾಗಲಿ ಅದನ್ನು ಆ ಥರ ಮಾಡಬಾರ್ದು. ನಾವೆಲ್ಲ ಒಂದು ಅಂತ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ಸಾಕು. ಇದೊಂದು ಸರ್ಕಾರದಲ್ಲಿರ್ತಕ್ಕಂಥ ಸಚಿವರು ಶಾಸಕರು ಮುಂಚೂಣಿಯಲ್ಲಿ ಈ ಥರ ನಮ್ಮ ದಲಿತರಿಗೆ ಅನ್ಯಾಯ ಆದಾಗ ಮೊದಲು ಅವ್ರ ದನಿ ಎತ್ತಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿ. ಬಟ್ ಆದ್ರೂ ಕೂಡ ನಾವು ಒಂದು ಮನೆಯವರಾಗಿ ಇದರೊಳಗೆ ತಾರತಮ್ಯಗಳನ್ನು ಮಾಡ್ಕೊಂಡು ಕೇಸಿಂದ ಎಲಬಿಲ್ಲದ ನಾಲಿಗೆ ಏನೋ ಮಾತಾಡೋ ಟೈಮ್ನಲ್ಲಿ ದಾಟಿ ತೋರ ಕೇಸಿಂದ ಮಾತಾಡಿದ್ರೆ ಇದು ನಮ್ಮ ಉತ್ತರ ಕರ್ನಾಟಕದ ಒಂದು ಹೊರಟು ಭಾಷೆ.
ಅದು ತಪ್ಪಾಗಿ ತಿಳ್ಕೊಂಡ್ರೆ ದಯವಿಟ್ಟು ಅವ್ರು ತಿಳ್ಕೋಬೇಕು. ಬಟ್ ಒಂದೇನಾದ ಅಂತಂದ್ರೆ ನಾವಿಬ್ಬರು ಇದ್ರೊಳಗೆ ತಾರತಮ್ಯ ಮಾಡ್ಕೊಂತ ಹೋದಂಗೆಲ್ಲ ಬೇರೆ ಬೇರೆ ಸಮಾಜದವರು ನಮ್ಮನ್ನ ಇನ್ನೂ ಕೆಳಗೆ ತುಳಿತಕ್ಕಂಥ ಕೆಲಸ ಮಾಡ್ತಕ್ಕಂಥ ಯಾವುದೇ ಅನುದಾನ ಆಗಿರ್ಬೋದು, ನಮ್ಮ ಅನುದಾನದಲ್ಲಿ ದುರ್ಬಳಕೆ ಆಗ್ಬೋದು, ಆ ಒಂದು ಅಧಿಕಾರದಲ್ಲಿ ಇರ್ತಕ್ಕಂಥ ಶಾಸಕರು ಸಚಿವರು ಇದ್ರ ಬಗ್ಗೆ ಕಾಳಜಿ ವಹಿಸಿ ಮೊದಲನೇದಾಗಿ ಧ್ವನಿ ಎತ್ತಬೇಕಾಗಿದೆ. ಈಗ ನಮ್ಮ ನಿಗಮದಲ್ಲಿ ಏನು ಅನ್ಯಾಯ ಮಾಡಿದೆ ಈ ಸರ್ಕಾರ, ಆವತ್ತಿನ ದಿವಸನೂ ಕೂಡ ನಾವು ಹೋರಾಟ ಮಾಡಿದ್ದೀವಿ ಕೆಲವೊಂದು ಡಿಸ್ಟಿಕಲ್ಲಿ. ಮುಂದೆ ಇದೇ ಥರ ಮಾಡಿದಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ದಲಿತರು ಎಚ್ಚೆತ್ತುಕೊಂಡ ಕೇಸಿಂದ ಉಗ್ರವಾದ ಹೋರಾಟ ಮಾಡೋಣ ಅಂತಕ್ಕಂಥ ಮಾತು